ರಾತ್ರಿಯೊಂದಿಗೆ ಪ್ರಾರಂಭ ಮಾಡೋಣ. ನೇರ ಕುತ್ಕೋಣ, ಬೆನ್ನು ನೇರ, ಕತ್ತು ನೇರವಾಗಿ ಇಟ್ಕೋಣ. ಚಿನ್ಮುದ್ರ. ದೀರ್ಘ ಉಸಿರಾಟ 3 ಬಾರಿ ಆಳವಾದ ಉಸಿರು ತಗೊಳ್ತಾ ನಿಧಾನವಾಗಿ ಹೊರ ಹಾಕಿ. ದೀರ್ಘವಾದ ಉಸಿರು ತಗೊಳ್ತಾ ಓಂಕಾರ. भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकै यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हरिः ॐ श्री गुरुभ्यो नमः। हरिः ॐ तत्सत्। ಸಿಂಧು ದೇವಿಯ 4ನೇ ದಿವಸದ ಕೂಷ್ಮಾಂಡ ದೇವಿಯ ಆರಾಧನೆಯ ದಿವಸ. ಇಂದಿನ ಆ ದೇವಿಯ ಸ್ವರೂಪ ವಿಶೇಷವಾಗಿರುವಂತಹ ಸ್ವರೂಪ. ಈ ಒಂದು ಸೃಷ್ಟಿ ಯಾವಾಗ ಜನ್ಮ ತಾಳಿತು, ಈ ಜಗತ್ತು ಯಾವಾಗ ಸೃಷ್ಟಿಯಾಯಿತು, ಅದಕ್ಕೂ ಮೊದಲು ಇದ್ದಂತಹ ಅಂಧಕಾರದಲ್ಲಿ ಆ ಒಂದು ಸ್ಥಿತಿಯಲ್ಲಿ ಈ ಒಂದು ತಾಯಿಯ ಒಂದು ಸಣ್ಣ ನಗು ಈ ಒಂದು ಜಗತ್ತನ್ನ ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಅದರಲ್ಲಿ ಅಡಗಿರುವಂತಹದ್ದು. ಕೂಷ್ಮಾಂಡ ಅಂತ ಹೇಳಿದ್ರೆ ಅದರ ಮೀನಿಂಗ್ ಹೇಳ್ತೀರಾ ಯಾರಾದ್ರೂ? ಕುಂಬಳಕಾಯಿ ಮ್ಯಾಮ್. ಒಂದು ನಿಮಿಷ. ಹಾಕಿದೀರಾ? ಸೊ ಕೂಷ್ಮಾಂಡ ಅಂತಂದ್ರೆ ಏನರ್ಥ? ಕುಂಬಳಕಾಯಿ. ಅಂದ್ರೆ ಆ ಒಂದು ಕುಂಬಳದ ರೀತಿಯಲ್ಲಿ ಇರುವಂತಹ
ಎನರ್ಜಿ ಅಂತ, ಆ ಒಂದು ಶೇಪ್ ಅಲ್ಲಿ ಇರುವಂತಹದ್ದು ಅಂತ. ಇನ್ನು ಆಳವಾದ ಅರ್ಥ ಏನು ಅದರಲ್ಲಿ? ಕುಷ್ಮಾಂಡ ಅಂದ್ರೆ ಕಾಸ್ಮಿಕ್ ಎಗ್. ಅಂತಾನು ಹೇಳ್ಬೋದು. ನೋಡಿ, ಅದನ್ನ ಬಿಡಿಸಿ ಹೇಳೋದಾದ್ರೆ ಕುಶ್ ಅಂತ ಹೇಳಿದ್ರೆ, ಕೂಷ್ಮ ಅಂತಂದ್ರೆ ಸಣ್ಣ ಅಂತ, ಚಿಕ್ಕದು ಅಂತ. ಸೊ ಶ್ಮ ಅಂತ ಹೇಳಿದ್ರೆ ಎನರ್ಜಿ, ಅಂಡ ಅಂದ್ರೆ ಎಗ್. ಸೊ ಇಲ್ಲಿ ಆ ತಾಯಿ ಈ ಒಂದು ಜಗತ್ತಿನ ಸೃಷ್ಟಿಗೋಸ್ಕರ ಜನ್ಮ ತಾಳಿ ಅವಳ ಒಂದು ಕಿರು ನಗೆಯ ಮುಖೇನ ಈ ಸೃಷ್ಟಿ ಅವಳ ಒಡಲಲ್ಲಿ ಹುಟ್ಟಿತು ಎನ್ನುವಂಥದ್ದು. ಸೊ ಇದರ ಮೂಲ ಅರ್ಥ. ಓಕೆ, ಈ ಒಂದು ಸ್ಥಿತಿ ತಾಯಿ ಪರಿಪೂರ್ಣವಾದಂತಹ ಒಂದು ಸೃಷ್ಟಿಗೆ ಕಾರಣಕರ್ತಳಾಗಿರುವಂತಹ ಆ ಶಕ್ತಿಯು ಅವಳಲ್ಲಿ ಅಡಗಿರುವಂತಹ ಸ್ಥಿತಿ, ಈಗ ಜಾಗೃತವಾಗಿರುವಂತಹ ಈ ತಾಯಿಯ ಅವತಾರ. ಸೊ ಇದರಲ್ಲಿ ಆ ತಾಯಿಯ ಸ್ಥಿತಿ ಎಲ್ಲಿರುತ್ತೆ ಅಂತಂದ್ರೆ, ಸೂರ್ಯ ದೇವನ ಹಿಂದೆ ಅಡಗಿರುವಂತಹ ಮಹಾನ್ ಚೈತನ್ಯ ಅಂತ ಕೂಡ ನಾವು ಕರಿತೀವಿ. ಮತ್ತೆ ಸೂರ್ಯನ ದಿಕ್ಕನ್ನ, ಸೂರ್ಯನು ಯಾವ ರೀತಿಯ ಈ ಒಂದು ಸೃಷ್ಟಿಯನ್ನ ತನ್ನ ಒಂದು ಇದರಲ್ಲಿ ಎಲ್ಲ ಜೀವಿಗಳಿಗೆ ತನ್ನ ಶಕ್ತಿಯನ್ನ ಕೊಡಬೇಕು ಎನ್ನುವಂತ ಡೈರೆಕ್ಷನ್ ಅನ್ನ ಮಾಡುವಂತ ಶಕ್ತಿ ಈ ಒಂದು ತಾಯಿಯ ಒಂದು ಶಕ್ತಿ ಎನ್ನುವಂತದ್ದು ಕೂಡ ಸೊ ನಾವು ನೋಡ್ಬೇಕು. ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ, ಅದಕ್ಕೇನೆ ಈ ತಾಯಿಯ ಆರಾಧನೆ ಯಾರೆಲ್ಲ ಮಾಡ್ತೀವಿ, ಸೊ ಅವರಿಗೆ ಸೂರ್ಯ ದೇವನ ಕೃಪಾ ಕಟಾಕ್ಷ ತಂತಾನೆ ಸಿಗುವಂತಹದ್ದು. ಸೂರ್ಯ ದೇವನ ಒಂದು ಶಕ್ತಿ ನಿರಂತರವಾಗಿ ಯಾವುದೇ ಭೇದವಿಲ್ಲದೆ ತಂತಾನೆ ಈ ಒಂದು ಯೂನಿವರ್ಸ್ ಅಲ್ಲಿ ಬರ್ತಾ ಇರತ್ತೆ, ಜಗತ್ತಿಗೆ ಅದು ಬೀಳ್ತಾ ಇರತ್ತೆ, ಎಲ್ಲ ಜೀವಿಗಳಿಗೂ ಸಿಗ್ತಾ ಹೋಗುತ್ತೆ. ಆದ್ರೆ ಅದನ್ನ ರಿಸೀವ್ ಮಾಡುವಂತ ಕೆಪಾಸಿಟಿ ನಮಗಿರ್ಬೇಕು ಅಲ್ವಾ? ಭಗವಂತ ಎಂತ ಸೃಷ್ಟಿಯನ್ನ ಮಾಡಿರುವಂತದ್ದು ಅಂತಂದ್ರೆ, ಆ ಸೂರ್ಯ ದೇವನ ಶಕ್ತಿಯನ್ನ ಅಲ್ಲಿ ಆ ಒಂದು ಸೂರ್ಯನಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಸುಮ್ನೆ ಕೊಡೋದಿಲ್ಲ. ಅದು ಒಂದು ವಿಶೇಷವಾದಂತ ಶಕ್ತಿ, ಯಾರಿಗೂ ಭೇದ ಮಾಡದೇ ಇರುವಂತ ಒಂದು ಶಕ್ತಿ. ಸೊ ಅಂತ ಚೈತನ್ಯ, ಅಂತ ಒಂದು ಶಕ್ತಿ ಅಡಗಿರುವಂತಹ ಸೂರ್ಯ ದೇವನು ನಿರಂತರವಾಗಿ ಜಗತ್ತಿಗೆ ಕೊಡುವಂತಹ ಎಲ್ಲ ಬೇಕಾಗಿರುವಂತಹ ಒಂದು ಜೀವಿಗಳ ಉತ್ಸಾಹಕ್ಕೆ, ಜೀವಿಗಳ ಒಂದು ಪರಿಪೂರ್ಣ ಶಕ್ತಿಗೆ, ನಮ್ಮ ಪ್ರಾಣ ಚೈತನ್ಯದ ಪರಿಪೂರ್ಣತೆಗೆ ಸೂರ್ಯ ದೇವನ ಶಕ್ತಿ ನಮ್ಗೆ ಬೇಕೇ ಬೇಕು. ಆದ್ರೆ ನಾವು ಅದನ್ನ ಸ್ವೀಕಾರ ಮಾಡುವಂತ ಶಕ್ತಿಯನ್ನ ನಮ್ಮಲ್ಲಿ ಜಾಗೃತಗೊಳಿಸ್ಕೊಳ್ಬೇಕು. ಆ ಶಕ್ತಿ ನಮಗೆ ಈ ದೇವಿಯ ಕೃಪಾ ಕಟಾಕ್ಷದಿಂದ ನಮ್ಗೆ ಪೂರ್ಣವಾಗಿ ಲಭಿಸುತ್ತೆ. ಸೊ ನಾವ್ ಯಾವಾಗ ನಮ್ಮಲ್ಲಿರುವಂತಹ ಕೋಪ, ತಾಪ, ಮದ, ಮತ್ಸರ, ಲೋಭ, ದ್ವೇಷ, ಅಸೂಯೆ, ರಾಗಗಳನ್ನ ತ್ಯಾಗ ಮಾಡ್ತೀವಿ, ಸೊ ಆಗ ಈ ದೇವಿಯ ಕಟಾಕ್ಷ ಪೂರ್ಣವಾಗಿ ನಮ್ಗೆ ಸಿಗುತ್ತೆ ಎನ್ನುವಂಥದ್ದು. ಸೊ ಇಂತಹ ಶಕ್ತಿಯನ್ನ ನಾವು ಪಡಿಬೇಕು ಅಂತ ಹೇಳಿದ್ರೆ ಈ ತಾಯಿಯ ಆರಾಧನೆ ಮಾಡಿದಾಗ ಕೂಡ ನಮ್ಮಲ್ಲಿ ಈ ಶಕ್ತಿ ಜಾಗೃತವಾಗುತ್ತೆ. ಇಲ್ಲಿ ನೋಡಿ, ನಮ್ಮ ಮತ್ತೆ ಆ ತಾಯಿಯ ನಡುವಿನ ಒಂದು ಸಾಮರಸ್ಯ ಹೇಗಿದೆ ಅನ್ನುವಂಥದ್ದು. ನಾವು ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ. ನಮ್ಮ ಒಳಗಡೆ ಕೂಡ ಆ ತಾಯಿಯ ಆ ಪರಿಪೂರ್ಣ ಶಕ್ತಿ ಅಡಗಿದೆ.
ಈ ತಾಯಿಯ ಈ ಅವತಾರ ಎಂಥ ಸ್ಥಿತಿಯನ್ನ ಹೋಲುತ್ತೆ ಅಂದ್ರೆ, ಒಂದು ಹೆಣ್ಣು ತಾನು ಪೂರ್ಣವಾಗಿ ತನ್ನ ಆ ಪ್ರಬುದ್ಧಾವ ಅವಸ್ಥೆಯಲ್ಲಿ ತನ್ನ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಒಂದು ಮೆಚೂರ್ಡ್ ಒಂದು ಹಂತಕ್ಕೆ ಹೋದಾಗ, ಸೊ ಹೆಣ್ಣಿಗೆ ಹೇಗೆ ಒಂದು ಗರ್ಭದ ಸ್ಥಿತಿಯನ್ನ ತನ್ನಲ್ಲಿ ತನ್ನ ಒಡಲಲ್ಲಿ ಇಟ್ಟು ಸೃಷ್ಟಿಗೆ ಕಾರಣಕರ್ತಳಾಗ್ತಾಳೋ ಅಲ್ವಾ, ಹಾಗೇನೆ ತಾಯಿಯ ಆ ಅವತಾರದ ಸೃಷ್ಟಿಯು ಹಾಗೇನೆ. ಸೊ ಅಂತ ಹೇಳಿದ್ರೆ ಇಲ್ಲಿ ತಾಯಿ ಬೇರೆ ಅಲ್ಲ, ನಮ್ದು ಒಂದು ಶಕ್ತಿ ಬೇರೆ ಅಲ್ಲ. ಸೊ ನಾವು ಕೂಡ ಈ ಸೃಷ್ಟಿಗೆ ಕಾರಣ ಕರ್ತರಾಗಿ, ಸೊ ನಮ್ಮ ಒಂದು ಕರ್ತವ್ಯ ಕೂಡ ತಾಯಿಯ ಸ್ಥಾನದಲ್ಲಿದ್ದು, ಸೊ ಆ ಒಂದು ಶಕ್ತಿಯನ್ನ ಸೊ ನಮ್ಮಲ್ಲೂ ಕೂಡ ಇರಿಸಿರುವಂತಹದ್ದು ಅಲ್ವಾ. ಭಗವಂತ ಪರಮಾತ್ಮ ನಮ್ಮ ಸೃಷ್ಟಿಯನ್ನು ಮಾಡುವಾಗ ಸೊ ಈ ಒಂದು ಶಕ್ತಿಯನ್ನ ಕೂಡ ನಮ್ಮಲ್ಲಿ ಜಾಗೃತಗೊಳಿಸಿದ್ದಾರೆ. ಸೊ ಆ ಶಕ್ತಿಯನ್ನ ನಾವು ನಮ್ಮಲ್ಲಿ ಪರಿಪೂರ್ಣತೆಯಿಂದ ಕಾಯ್ದುಕೊಳ್ಳಬೇಕು ಅಂತ ಹೇಳಿದ್ರೆ, ಸೊ ಈ ಒಂದು ತಾಯಿಯ ಕೃಪಾ ಕಟಾಕ್ಷ ನಮ್ಗೆ ಬಹಳ ಮುಖ್ಯ. ಸೊ ಇಂಥ ಪ್ರಬುದ್ಧತೆಯಲ್ಲಿ ಸೊ ಹೇಗೆ ತಾಯಿ ತಾನೇ ಸೃಷ್ಟಿಸಿದಂತಹ ಜಗತ್ತಿಗೆ ಯಾವ ರೀತಿ ಒಂದು ಮಮತೆ, ವಾತ್ಸಲ್ಯ ಮತ್ತೆ ಆ ಪ್ರೀತಿಯಿಂದ, ಶಾಂತತೆಯಿಂದ, ಸೌಮ್ಯತೆಯಿಂದ, ತಾಳ್ಮೆಯಿಂದ ಸೊ ಹೇಗೆ ಜಗತ್ತಿಗೆ ಬೇಕಾಗಿರುವಂತಹ ಎಲ್ಲ ಶಕ್ತಿಯನ್ನ ಡೈರೆಕ್ಟ್ ಮಾಡ್ತಾ, ಅಂದ್ರೆ ಅದನ್ನ ಪೂರ್ಣವಾಗಿ ಲಭಿಸುವಂತೆ ನೋಡ್ಕೊಳ್ಳುವಂತಹ ಮಹಾನ್ ಚೈತನ್ಯ ಶಕ್ತಿ ಅವಳಿಗಿದೆಯೋ, ಅದೇ ರೀತಿಯಲ್ಲಿ ಸೊ ನಾವು ಕೂಡ ಒಂದು ಸೃಷ್ಟಿಗೆ ಕಾರಣವಾಗಿರುವಂತಹ ತಾಯಿಯ ಸ್ಥಾನದಲ್ಲಿರುವಂತಹ ನಾವು ಸೊ ಅಂತಹ ಒಂದು ತಾಳ್ಮೆ, ಅಂತಹ ಒಂದು ಶಕ್ತಿ, ಪ್ರೀತಿ, ಮಮತೆ, ಸೌಮ್ಯತೆ ಸೊ ಇವೆಲ್ಲವೂ ಕೂಡ ನಮ್ಮಲ್ಲೂ ಪರಿಪೂರ್ಣವಾಗಿ ಜಾಗೃತ ಮಾಡ್ಕೊಳ್ತಾ, ಸೊ ಅಂಥ ಒಂದು ಮಮತೆಯ ಸ್ವರೂಪದ ಶಕ್ತಿಯಾಗಿ ಸೊ ನಾವು ಕೂಡ ಪೂರ್ಣವಾಗಿ ಪರಿವರ್ತನೆ ಹೊಂದಬೇಕು. ಸೊ ಇಲ್ಲಿ ನಾವು ನಮ್ಮ ಆ ಒಂದು ದಿನಗಳ ಸ್ಥಿತಿಯನ್ನ ನೀವು ನೆನೆಸ್ಕೊಳ್ಬೇಕು. ನಾವೆಲ್ಲ ಹೇಗೆ ಆ ಒಂದು ಸಮಯದಲ್ಲಿ ನಾವು ಹೇಗಿದ್ವಿ ಅಲ್ವಾ. ಒಂದು ಮಗುವಿಗೆ ಜನ್ಮ ಕೊಡುವಾಗ ಯಾವ ರೀತಿಯ ಮನಸ್ಥಿತಿ ಇತ್ತು ಅಲ್ವಾ. ನಮ್ಗೆ ಇನ್ನು ಆ ಒಂದು ಪ್ರೌಢತೆ ಇರ್ಲಿಲ್ಲ ಅಂತ ನನ್ಗೆ ಅನಿಸ್ತಿದೆ, ನಿಮ್ಗೆಲ್ಲ ಇತ್ತು ಅಂತ ಕಾಣ್ತದೆ, ಗೊತ್ತಿಲ್ಲ ನನ್ಗೆ. ಸೊ ನಮ್ಗೆ ಖಂಡಿತವಾಗ್ಲು ಆ ಸಮಯದಲ್ಲಿ ಇರ್ಲಿಲ್ಲ. ಆದ್ರೆ ಏನ್ ಗೊತ್ತಾ, ಒಂದು ವಿಶೇಷತೆ ಅಂತ ಹೇಳಿದ್ರೆ ಆ ಒಂದು ಕ್ಷಣ ಬರ್ತದಲ್ವಾ, ತಾಯಿ ಆಗುವಂತ ಆ ಒಂದು ಕ್ಷಣ, ಆ ಕ್ಷಣದ ಆ ಒಂದು ನಮ್ಮಲ್ಲಿ ಬರುವಂತ ಆ ಭಾವವನ್ನ ನಾವ್ ಯಾವತ್ತೂ ಆ ಒಂದು ಭಾವನ ಮತ್ತೆ ಅನುಭವ ಮಾಡ್ಕೊಳಕ್ ಆಗೋದಿಲ್ಲ ಅಲ್ವಾ. ಇದೆಲ್ರಿಗೂ ಕೂಡ ಒಂದು ಹೆಣ್ಣಾಗಿ ಸೊ ನಿಮ್ಗೆಲ್ರಿಗೂ ಆ ಅನುಭವ ಆಗಿದೆ. ನಮ್ಗೆ ಅಷ್ಟು ಮೆಚುರಿಟಿ ಇಲ್ಲದೆ ಇರ್ಬೋದು, ನಾನೊಂದು ಸೃಷ್ಟಿಗೆ ಕಾರಣಕರ್ತೆ ಆಗ್ತೀನಿ ಈ ತರ ಎಲ್ಲ ನಮ್ಗೆ ಆ ಒಂದು ನಾಲೆಜ್ ಇಲ್ಲದೆ ಇರ್ಬೋದು. ಆದ್ರೆ ನಮ್ ಒಳಗಡೆ ಇರುವಂತ ನಮ್ಮ ಆತ್ಮದಲ್ಲಿ ಆ ನಾಲೆಜ್ ಪೂರ್ಣವಾಗಿ ಇರುತ್ತೆ. ಸೊ ನಮ್ಮ ಒಳಗಿಂದ ಆ ಭಾವಗಳು ತಂತಾನೆ ನಮ್ಗೆ ಬರ್ತಾ ಹೋಗುತ್ತೆ ಅಲ್ವಾ. ನಾವೆಲ್ಲೂ ಕೂಡ ಬುಕ್ ಓದಿ ಮತ್ತೆ ಇನ್ನೊಂದೆಲ್ಲೋ ಹೊರಗಡೆಯಿಂದ ಆ ಒಂದು ವಿಚಾರಗಳನ್ನ ನಾವು ತಿಳ್ಕೊಂಡಿಲ್ಲ, ನನ್ಗಿಂತ ಭಾವನೆಗಳು ನಾನು ಅನುಭವ ಮಾಡ್ಕೋಬೇಕು ಅಂತ. ಆದ್ರೆ ಕೂಡ ಸೊ ಅಂತಹ ಸಮಯದಲ್ಲಿ ನಮಗೆ ಆ ಭಾವಗಳು ಉತ್ಪತ್ತಿ ಆಗುತ್ತೆ ನೋಡಿ. ಆ ಒಂದು ಸ್ಟೇಟ್ ಇದೆಯಲ್ಲ, ಆ ಒಂದು ಸ್ಥಿತಿ ಇದೆಯಲ್ಲ, ಸೊ ಇದು ಇವಾಗ ಮತ್ತೆ ಬೇಕಂದ್ರೆ ನಿಮ್ಗೆ ಸಿಗ್ತದ? ಸಿಗಲ್ಲ. ಸೊ ಆ ಒಂದು ಸ್ಥಿತಿಯನ್ನ ಆ ಕ್ಷಣದಲ್ಲೇ ನಾವು ಪೂರ್ಣವಾಗಿ ಅನುಭವಿಸ್ಬೇಕು. ಸೊ ಅಂಥ ಅನುಭವ ಎಲ್ರಿಗೂ ಆಗಿದೆ, ಅದೆಲ್ಲ ಪಡೆದಂತ ನಾವೇ ಭಾಗ್ಯವಂತರು. ಸೊ ಯಾರಿಗೂ ಅದು ಇಲ್ಲೆಲ್ಲ ಯಾರು ಪುರುಷರಿದ್ದೀವಿ ಅವರು ಇದರಿಂದ ವಂಚಿತರು. ಯಾಕೆ ಅಂತ ಹೇಳಿದ್ರೆ ಆ ಕ್ಷಣ ಇದೆಯಲ್ಲ, ನಮ್ ಒಳಗಡೆ ಆ ಒಂದು ಸೃಷ್ಟಿಗೆ ಕಾರಣವಾಗಿರುವಂತಹ ಆ ಗರ್ಭದ ಧರಿಸಿರುವಂತಹ ಕ್ಷಣಗಳು ಕೂಡ ನಮಗೆ ರೋಚಕವಾಗುವಂತದ್ದು. ಆ ಭಾವನೆಗಳು ನಮ್ಮಲ್ಲಿ
ವಿಭಿನ್ನವಾದ ಪ್ರೌಢತೆಯನ್ನು ತಂದುಕೊಡುವಂತಹ ಸ್ಥಿತಿ. ಸೊ ಹಾಗೆ ಒಂದು ತಾಯಿಯಾಗಿ ಮಗುವಿಗೆ ಜನ್ಮ ಕೊಟ್ಟ ನಂತರವೂ ಕೂಡ ಆ ತಾಯಿಯ ಸ್ಥಾನದಲ್ಲಿರುವಾಗ ನಮಗೆ ಒಂದು ರೀತಿಯ ಭಾವನೆಗಳಲ್ಲಿ ಪೂರ್ಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ನಮ್ಗೆ ನಾನು ತಾಯಿ ಆಗುವಾಗ ನಮ್ಮ ಚಿಕ್ಕಮ್ಮ ಇವರೆಲ್ಲ ಅಂತ ಇದ್ರು, ನೀನೇ ಮಗು ತರ ಇದೆಯಾ, ಸೊ ನಿನ್ಗೆ ಒಂದ್ ಮಗು ಅಂದ್ರೆ ನಮ್ಗೆ ನೆನ್ಸ್ಕೊಳಕ್ಕೆ ಆಗೋದಿಲ್ಲ, ನೀನ್ ಹೇಗ್ ಸಾಕ್ತೀಯಾ ಇದನ್ನ, ನೀನ್ ಹೇಗೆ ಇದನ್ನ ನೋಡ್ತೀಯ ಅಂತ. ಯಾಕಂದ್ರೆ ನಾವು ಇನ್ನೂ ಸ್ವಲ್ಪ ಈಗೆಲ್ಲ ಮಾಡ್ತಾರಲ್ವಾ 23, 24, 25 ವರ್ಷಕ್ಕೆ ಆ ತರ ಮದ್ವೆ ಆದವ್ರಲ್ಲ, ನಾವು ಸ್ವಲ್ಪ ಬೇಗನೆ ಮದ್ವೆ ಒಂದು ಸ್ಥಿತಿಗೆ ಬಂದವರು. ಸೊ ನಾವಿನ್ನು ಚಿಕ್ಕ ಮಕ್ಳ ತರನೇ ನಮ್ಮ ಚಿಕ್ಕಮ್ಮಂದ್ರು ಎಲ್ಲ ನಮ್ಮನ್ನ ನೋಡ್ತಾ ಇದ್ದದ್ದು. ಸೊ ಅವರೆಲ್ಲ ಹೇಳ್ತಾ ಇದ್ರು, ನೀನೇ ಮಗು ತರ, ನೀನ್ ಹೆಂಗೆ ತಾಯಿಯಾಗಿ ಹೇಗೆ ನೀನ್ ನೋಡ್ಕೋತೀಯ ಅಂತ ನಮ್ಗೆ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು. ಆದ್ರೆ ನೀನು ನೋಡ್ಕೊಳ್ಳೋ ತರ ನೋಡಿದ್ರೆ ನಾವು ಕೂಡ ಆ ತರ ನೋಡ್ಕೊಂಡಿಲ್ವೇನೋ. ಸೊ ಆ ರೀತಿ ಅಂದ್ರೆ ಅರ್ಥ ಇಲ್ಲಿ ನಮಗೆ ಆ ಒಂದು ಮೆಚುರಿಟಿ ಅಥವಾ ಆ ಒಂದು ಇದು ಇಲ್ಲದೆ ಹೋದ್ರು ಕೂಡ ಆ ಸ್ಥಿತಿಗೆ ಹೋದಾಗ, ಅಂದ್ರೆ ತಾಯಿ ಆದಾಗ, ಸೊ ಆ ಸ್ಥಿತಿಯೇ ನಮ್ಗೆ ಒಂದು ಆ ಪ್ರಬುದ್ಧತೆಯನ್ನ, ಆ ಪ್ರೌಢತೆಯನ್ನ, ಆ ಒಂದು ಮೆಚುರಿಟಿಯನ್ನ ತಾನೇ ನಮ್ಗೆ ಕೊಡ್ತಾ ಹೋಗುತ್ತೆ. ಸೊ ಇಂತಹ ಒಂದು ಅನುಭವವನ್ನ ಪಡೆದಂತ ನಾವು ನಿಜವಾಗ್ಲೂ ಧನ್ಯರು. ಸೊ ಇಂಥ ಶಕ್ತಿ ಇರುವಂತಹ ಆ ಒಂದು ಭಾಗ್ಯ ನಮ್ಮೆಲ್ಲರ ಪಾಲಿಗೆ ಸಿಕ್ಕಿರುವಂತಹದಲ್ವಾ. ಸೊ ನಿಜವಾಗ್ಲೂ ಇಟ್ ಇಸ್ ಗ್ರೇಟ್. ಸೊ ಹಾಗಾಗಿ ಪ್ರತಿಯೊಬ್ರು ನಿಮಗ್ ನೀವೇ ಹೆಮ್ಮೆಯನ್ನ ಪಟ್ಕೊಳ್ಬೇಕು ಈ ವಿಚಾರಕ್ಕೆ. ಯಾಕೆಂತಂದ್ರೆ ನೋಡಿ, ತಾಯಿ ತನ್ನ ಹೊಡಲಲ್ಲಿ ಇಡೀ ಸೃಷ್ಟಿಯನ್ನೇ ತನ್ನ ಹೊಡಲಲ್ಲಿ ಇಟ್ಕೊಂಡಿರುವಂತಹ ಆ ತಾಯಿ ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣಕರ್ತಳು. ಸೊ ಅಂಥ ತಾಯಿಯ ಶಕ್ತಿ ನಮ್ಮಲ್ಲೂ ಇದೆ ಎನ್ನುವಂತಹದ್ದನ್ನ ನಾವು ನಮ್ಮ ಒಂದು ಅರಿವಿಗೆ ಬಂದಿದೆ. ಸೊ ಇಂಥ ಸ್ಥಿತಿಯಲ್ಲಿ ನಾವೆಲ್ಲರೂ ಹೆಮ್ಮೆ ಪಡ್ಬೇಕಾಗಿರುವಂತಹದ್ದು ಅಲ್ವಾ. ಸೊ ಆ ಹೆಮ್ಮೆಯನ್ನ ಪ್ರತಿಯೊಂದು ಹೆಣ್ಣು ಕೂಡ ಫೀಲ್ ಮಾಡ್ಬೇಕು, ಬಹಳ ಮುಖ್ಯ. ಸೊ ಈ ವಿಚಾರವನ್ನ ಅಂದ್ರೆ ಅದೆಷ್ಟು ಪವಿತ್ರವಾದಂತಹ ಶಕ್ತಿ ಎನ್ನುವಂತದನ್ನ ಸೊ ನಾವೆಲ್ಲರೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನ ಹರಿಸಬೇಕು, ಬಹಳ ಮುಖ್ಯ. ಸೊ ಒಂದು ತಾಯಿ ಆಗುವಂಥದ್ದು, ಒಂದು ಸೃಷ್ಟಿಗೆ ಕಾರಣವಾಗುವಂತದ್ದು ಆ ತಾಯಿಯ ಒಂದು ಶಕ್ತಿ ನಮ್ಮಲ್ಲಿ ಇದೆ, ಆಯ್ತಾ. ಸೊ ಇದು ಮತ್ತೆ ನೋಡಿ, ಒಂದು ಹೆಣ್ಣಾಗಿ ನಾವು ಈ ಒಂದು ಸೃಷ್ಟಿಗೆ ಬರುವಂತ ಕಾರ್ಯದಲ್ಲಿ ನಮಗೆ ಅನೇಕ ಫೇಸಸ್ ಅನ್ನ ನಾವು ನೋಡ್ತೀವಿ ಅಲ್ವಾ. ಸೊ ಒಂದು ಮಗುವಾಗಿ, ಮತ್ತೆ ಬಾಲ್ಯದ ಅವಸ್ಥೆ, ಹೆಣ್ಣು ಮಗಳಾಗಿ, ಆ ನಂತರ ಸೊಸೆಯಾಗಿ, ಆ ನಂತರ ತಾಯಿಯಾಗಿ, ಮತ್ತೆ ಅಜ್ಜಿಯಾಗಿ ಅಲ್ವಾ. ಒಂದೊಂದೇ ಫೇಸಸ್ ಇದೆಲ್ಲಾನು ನಾವು ಕಾಣ್ತಾ ಹೋಗ್ತೀವಿ. ಸೊ ಈ ಒಂದು ಫೇಸಸ್ ಅಲ್ಲಿ ಯಾವ ಒಂದು ಹಂತದಲ್ಲೂ ಕೂಡ, ಯಾವ ಫೇಸ್ ಅಲ್ಲೂ ಕೂಡ ನಾವು ತಾಳ್ಮೆಯನ್ನ ಕಳ್ಕೊಳ್ಬಾರ್ದು. ಸೊ ಒಂದು ಆ ಶಕ್ತಿ ಹಾಗೆ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಸೊ ಅಂತಹ ಒಂದು ಶಕ್ತಿಯನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ನೋಡಿ, ತಾಯಿಯ ಒಂದು ಆ ಸ್ವರೂಪವನ್ನ ನಮ್ಮಲ್ಲಿ ಜಾಗೃತ ಮಾಡ್ಕೊಳ್ತಾ ಇರ್ಬೇಕು. ಸೊ ಯಾಕೆ ಅಂತ ಹೇಳಿದ್ರೆ, ಆ ತಾಯಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಯಾವತ್ತೂ ಕೂಡ ಅವಳು ತಾಳ್ಮೆಯನ್ನ ಕಳ್ಕೊಳ್ಳಲ್ಲ. ಸೊ ಯಾವತ್ತೂ ಕೂಡ ಈ ಒಂದು ಸೃಷ್ಟಿ ನನ್ಗೆ ನೋಡಿ ಅದನ್ನ ಸೃಷ್ಟಿ ಮಾಡಿಬಿಟ್ಟು ನನಗೆ ಸಾಕಾಯ್ತು ಎನ್ನುವಂತ ಬಾಧೆ ಯಾವತ್ತೂ ಪಟ್ಟಿಲ್ಲ. ಯಾಕೆ ಪಟ್ಟಿಲ್ಲ ಅಂತ ಹೇಳಿದ್ರೆ, ಆ ತಾಯಿ ತನ್ನ ಒಳಗೆ ತಾನು ಹಿಡಿದು, ಸೊ ಆ ಒಂದು ಪರಿಪೂರ್ಣವಾದಂತಹ ಇನ್ನರ್ ಜರ್ನಿ ಏನಿದೆ, ತನ್ನ ಇನ್ನರ್ ಶಕ್ತಿಯನ್ನ ಜಾಗೃತ ಮಾಡ್ಕೊಂಡಿರೋದಕ್ಕೆ, ಸೊ ಆ ಒಂದು ಶಕ್ತಿಯ ಸ್ವರೂಪ ಯಾವತ್ತೂ ಇಂಬ್ಯಾಲೆನ್ಸ್ ಆಗಿಲ್ಲ, ಪೂರ್ಣವಾಗಿ ಬ್ಯಾಲೆನ್ಸ್ಡ್ ಆಗಿ ಇರುವಂತ ಆ ಒಂದು ಶಕ್ತಿ ಅದು. ಅಂಥ ಶಕ್ತಿಯನ್ನ ಸೊ ನಾವು ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನ ನಾವು ರೂಢಿಸ್ಕೊಳ್ತಾ ಹೋಗ್ಬೇಕು. ಇದು ಬಹಳ ಮುಖ್ಯವಾಗಿರುವಂತದ್ದು. ಓಕೆ, ಇದು ಹೆಣ್ಣಿಗೆ ಮಾತ್ರ ಅಂತ ಅಲ್ಲ, ಗಂಡಿಗೂ ಸಹ. ಯಾಕೆ ಅಂತಂತ ಹೇಳಿದ್ರೆ, ಹೆಣ್ಣು ಗಂಡು ಸೊ ಈ ಒಂದು ಸೃಷ್ಟಿಗೆ ಎರಡು ಬಂಡಿಗಳ ಹಾಗೆ ಪರಿಪೂರ್ಣವಾಗಿ ಒಂದೇ ಬಂಡಿಯಿಂದ ಏನೂ ಆಗೋದಿಲ್ಲ, ಬಂಡಿ ಚಲಿಸೋದಿಲ್ಲ ಅಲ್ವಾ.
ಸೊ ಬಂಡಿಯ 2 ಚಕ್ರಗಳಿದ್ದ ಹಾಗೆ. ಸೊ ಹಾಗಾಗಿ ಆ ಚಕ್ರಗಳು ಸಮತೋಲನದಿಂದ ಸೊ ಮತ್ತೆ ಬ್ಯಾಲೆನ್ಸ್ಡ್ ಆಗಿ ಸೊ ನಡೀತಾ ಹೋದಾಗ ಮಾತ್ರ ಈ ಜೀವನವೆಂಬ ಬಂಡಿ ಸುಗಮವಾಗಿ ಸಾಗುವಂತಹದ್ದು. ಸೊ ಹಾಗಾಗಿ ಇಬ್ರು ಕೂಡ ತಾಳ್ಮೆಯಿಂದ ಆ ಶಕ್ತಿಯನ್ನ ರೂಢಿಸ್ಕೊಳ್ತಾ ಸೊ ಈ ಒಂದು ಕೂಷ್ಮಾಂಡ ದೇವಿಯ ಪರಿಪೂರ್ಣ ಆಶೀರ್ವಾದವನ್ನ ಸೊ ಒಂದು ದೇವಿಯ ಆರಾಧನೆಯ ಮುಖೇನ ಸೊ ನಾವು ಪಡ್ಕೊಳ್ತಾ ಸೊ ನಮ್ಮ ಜೀವನದ ಪರಿಪೂರ್ಣತೆಯನ್ನ ನಾವು ಪಾಲಿಸೋಣ. ಸೊ ಈ ಒಂದು ಶಕ್ತಿ ಸೊ ನಮ್ಮಲ್ಲಿ ಜಾಗೃತವಾಗ್ಬೇಕು, ಇದು ಬಹಳ ಮುಖ್ಯ. ನೀವು ಎಲ್ಲ ಅನ್ಕೊಳ್ಬೋದು ನಮ್ಗೆ ಆಲ್ರೆಡಿ ಎಲ್ಲ ಫೇಸಸ್ ನ ಮುಗಿಸ್ಕೊಂಡಿದೀವಿ ಮತ್ತೆ ಅಲ್ವಾ ಈಗ ಯಾಕೆ ಅನ್ನೋ ಭಾವನೆ ನಿಮ್ಗಿರ್ಬೋದು. ಇಲ್ಲ, ನಾವು ಮತ್ತೆ ಇನ್ನೂ ಮುಂದಿನ ಹಂತಗಳಲ್ಲಿ ಬರುವಂತಹ ಆ ಫೇಸಸ್ ಅನ್ನು ನಾವು ಎದುರು ನೋಡ್ಬೇಕು. ಮುಂದಿನ ಹಂತ ಏನು? ಸೊ ನಮ್ಮ ಮುಂದಿನ ಹಂತ ನಮ್ಮ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮನ್ನ ನಾವು ನಡ್ಸ್ಕೊಂಡು ಹೋಗುವಂತದ್ದು. ಈ ಸೋಲ್ ಜರ್ನಿ ಕೇವಲ ಈ ಶರೀರ ಈಗ ಇದೆ, ಈ ಶರೀರ ಹೋದ್ಮೇಲೆ ಮತ್ತೆ ನನ್ಗೆ ಇಲ್ಲ ಅಂತಿಲ್ಲ. ಇದು ಜರ್ನಿಯಲ್ಲಿದೆ ಈ ಸೋಲು. ಈ ಸೋಲಿಗೆ ನಾನು ಪೂರ್ಣವಾದಂತ ಶಕ್ತಿಯನ್ನ ನಾನು ತುಂಬಬೇಕು. ಈ ಎಲ್ಲ ಪ್ರಬುದ್ಧತೆಯ ಅರಿವನ್ನ ಆ ಸೋಲಿಗೆ ತುಂಬಿದಾಗ ಸೊ ಈ ಒಂದು ಅರಿವನ್ನ ತಗೊಂಡು ಮುಂದಿನ ಜನ್ಮಗಳಲ್ಲೂ ಕೂಡ ಇದು ಸಾಗುವಂತ ಸ್ಥಿತಿ ಇದ್ದರೆ, ಈ ಜನ್ಮದಲ್ಲೇ ಪೂರ್ಣ ಮಾಡ್ಕೊಳ್ತೀನಿ ಅಂತ ನಾವು ಏನಾದ್ರೂ ಸಾಧನೆ ಮಾಡಿದ್ರೆ ಅದು ಓಕೆ. ಸೊ ಇಲ್ಲ, ಮುಂದಿನ ಹಂತದಲ್ಲೂ ಕೂಡ ಅನೇಕ ಜನ್ಮಗಳಿದೆ ಅಂತ ಅನ್ನುವಾಗ ಕೂಡ ಮುಂದಿನ ದಿನಗಳಲ್ಲೂ ಕೂಡ ನಾವು ಆ ಅರಿವಿನೊಂದಿಗೆ ನಮ್ಮ ಜೀವನವನ್ನ ಸಾಗಿಸ್ಬೇಕಂದ್ರೆ ಈ ಅರಿವು, ಇದಕ್ಕೆ ಏಜ್ ಇದು ಏನಿಲ್ಲ. ಈ ಏಜ್ ಅಲ್ಲಿ ನನ್ಗೆ ಆ ಅರಿವು ಬೇಡ, ಈ ಅರಿವು ಬೇಡ, ಅದೆಲ್ಲ ಏನಿಲ್ಲ. ಎಲ್ಲಾ ಅರಿವನ್ನ ಪಡ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಸೊ ಈ ಒಂದು ಜನ್ಮದಲ್ಲಿ ನಾನೇನೆಲ್ಲ ಅರಿವನ್ನ ಪಡ್ಕೊಳ್ತೇನೋ, ಏನೆಲ್ಲ ಜ್ಞಾನವನ್ನ ಪಡ್ಕೊಳ್ತೇನೋ ಸೊ ಅದು ನನ್ನ ಮುಂದಿನ ಜನ್ಮದಲ್ಲಿ ಅದು ನನಗೆ ಸಹಾಯಕ್ಕೆ ಬರುತ್ತೆ. ಆದ್ರೆ ಇವತ್ತು ನಾವು ಏನ್ ಸಂಪಾದನೆ ಮಾಡಿದೀವಿ, ಹಣ, ಕಾಸು, ಐಶ್ವರ್ಯ, ಭೂಮಿ, ಆಳು ಕಾಳು, ಮನೆ, ಇವೆಲ್ಲ ಯಾವ್ದನ್ನು ನಾವು ತಗೊಂಡು ಹೋಗೋಕ್ಕಾಗಲ್ಲ. ಆದ್ರೆ ನಾವು ಅದನ್ನ ಏನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ಯಾವುದು? ಜ್ಞಾನದ ರೂಪದಲ್ಲಿ, ಅರಿವಿನ ರೂಪದಲ್ಲಿ ಅಲ್ವಾ, ಒಂದು ಪುಣ್ಯದ ರೂಪದಲ್ಲಿ. ಸೊ ನಾವು ಅದರ ಫಲವನ್ನ ಮುಂದಿನ ಹಂತಕ್ಕೆ ತಗೊಂಡು ಹೋಗ್ಬೋದು ಅಲ್ವಾ. ಸೊ ನನ್ನಲ್ಲಿ ಏನು ಹೇರಳವಾಗಿ ನನ್ನ ಹತ್ರ ಇದೆ, ನಿನ್ನ ಹತ್ರ ವಿದ್ಯೆ ಇದೆಯಾ, ವಿದ್ಯೆಯನ್ನ ಎಲ್ರಿಗೂ ಹಂಚೋದ್ರ ಮುಖೇನ ನಿನ್ನ ಒಂದು ಫಲವನ್ನ ನೀನು ಕನ್ವರ್ಟ್ ಮಾಡ್ಕೊಳ್ಬಹುದು ಮುಂದಿನ ಜನ್ಮಕ್ಕೆ. ಸೊ ನಿನ್ನ ಹತ್ರ ಒಂದಷ್ಟು ಹಣಕಾಸು ಇದೆಯಾ, ಸೊ ಅದು ಯಾರಿಗೆ ಪೂರ್ಣವಾಗಿ, ಯಾರಿಗೆ ಇಲ್ವೋ, ನಿಜವಾಗ್ಲೂ ಯಾರಿಗೆ ಅವಶ್ಯಕತೆ ಇದೆಯೋ, ಯಾರ್ಯಾರಿಗೂ ಕೊಡಿ ಅಂತಲ್ಲ, ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ. ಎಷ್ಟೋ ಆಶ್ರಮಗಳಲ್ಲಿ, ವೃದ್ಧಾಶ್ರಮಗಳು ಮತ್ತೆ ಇನ್ನು ಅನೇಕ ಆಶ್ರಮಗಳಿದೆ, ಅಲ್ಲಿ ಅವಶ್ಯಕತೆ ಇರುತ್ತೆ. ಸೊ ಅಂತವರಿಗೆ ನಾವು ಹಣವಿದ್ರೆ ಹಣದ ಒಂದು ರೂಪದಲ್ಲಿ ಸಹಾಯ ಮಾಡಬಹುದು. ಸೊ ಯಾರಿಗಾದ್ರೂ ಒಂದು ಹೊತ್ತು ಊಟವನ್ನ ಕೊಡ್ಬಹುದು, ಈ ಹಸಿದವರಿಗೆ, ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ ಅಂತವರಿಗೆ. ಸೊ ಎಷ್ಟೋ ಪ್ರಾಣಿಗಳಿಗೆ ನಾವು ಈ ಒಂದು ಆಹಾರ, ನೀರು ಸಿಕ್ಕದೇ ಇರುವಂತ ಸ್ಥಿತಿಗಳು ಇದೆ. ಸೊ ಅದಕ್ಕೆ ನಾವು ಆಹಾರವನ್ನ ಮತ್ತೆ ಇದನ್ನ ಕೊಡ್ಬೋದು. ಸೊ ಇದು ಕೊಡೋದ್ರ ಮುಖೇನ ನಾವೇನ್ ಮಾಡ್ಬೋದು, ಸೊ ನಾವು ಮುಂದಿನ ಜನ್ಮಕ್ಕೆ ಅದರ ಫಲವನ್ನ ತಗೊಂಡೋಗ್ಬೋದು. ಅದು ಮಾತ್ರ ತಗೊಂಡೋಗಕ್ ಆಗುತ್ತೆ ಅಂತ ಅಲ್ವಾ. ಸೊ ಹೇಗೆ ನಾನು ಅವತ್ತೊಂದು ನಿಮ್ಗೆ ಎಕ್ಸಾಂಪಲ್ ಹೇಳಿದ್ದೆ. ಸೊ ನಮ್ಮಲ್ಲಿ ಹಣದ ರೂಪ ಅಂತ ಹೇಳಿದ್ರೆ ರುಪೀಸ್ ಅಲ್ವಾ. ಅದೇ ಅಮೆರಿಕಕ್ಕೆ ಹೋಗ್ಬೇಕಂದ್ರೆ ನಾನು ಕನ್ವರ್ಟ್ ಮಾಡ್ಕೊಂಡು ಹೋಗ್ಬೇಕು ಡಾಲರಿಗೆ ಅಲ್ವಾ. ಸೊ ಅಮೆರಿಕಾಗ ಹೋಗ್ಬೇಕಂದ್ರೆ ಡಾಲರಿಗೆ ಕನ್ವರ್ಟ್ ಮಾಡ್ಬೇಕು. ಹಾಗೆ ಸಿಂಗಾಪುರ್ ಅಂದ್ರೆ ಸಿಂಗಾಪುರ್ ಡಾಲರ್ಗೆ ಕನ್ವರ್ಟ್ ಮಾಡ್ಬೇಕು. ದುಬೈಗೆ ಹೋಗ್ಬೇಕಂದ್ರೆ ಅದಕ್ಕೆ ಬೇರೆ ಅಲ್ವಾ, ಅದೇನೋ ದಿರಾಮ್ಸ್ ಏನೋ ಹೇಳ್ತಾರಲ್ವಾ. ಸೊ ಆತರ ಒಂದೊಂದು ಬೇರೆ ಬೇರೆ ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಮುಂದಿನ ಜನ್ಮಕ್ಕೆ ಹೋಗುವಾಗ ನಾನು ಏನ್ ತಗೊಂಡ್ ಹೋಗ್ತೀನಿ ಅಂದ್ರೆ, ಸೊ ನಾನು ಇಲ್ಲೇನ್ ಮಾಡಿದೀನೋ ಅದರ ಪುಣ್ಯದ ಫಲನ ನಾನು ತಗೊಂಡು ಹೋಗೋದಕ್ ಮಾತ್ರ ಸಾಧ್ಯ ಆಗತ್ತೆ. ಅದನ್ನ ನಾವು ಈಗ ನನ್ನ ಹತ್ರ ಏನಿದೆಯೋ ಸೊ ಅದನ್ನ ನಾನು ಕನ್ವರ್ಟ್ ಮಾಡ್ಕೊಳ್ಬೇಕು ಅಲ್ವಾ, ಪುಣ್ಯದ ಫಲವಾಗಿ
ಕನ್ವರ್ಟ್ ಮಾಡ್ಕೋಬೇಕು. ಆ ಕನ್ವರ್ಟ್ ಮಾಡ್ಕೊಳ್ಬೇಕಂದ್ರೆ ಈ ಭಗವಂತನ ಸೃಷ್ಟಿಯಲ್ಲಿ ಇರುವಂತಹ ಜೀವಿಗಳಿಗೆ, ವಸ್ತುಗಳಿಗೆ, ಪ್ರಕೃತಿಗೆ ನನ್ನ ಮೂಲಕ ಏನಾದ್ರೂ ನಾನು ಅದಕ್ಕೆ ಕೊಡಬಹುದಾ? ಸೊ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ಕೊಳ್ತಾ, ಸೊ ಆ ಒಂದು ಶಕ್ತಿಯನ್ನ ನಾವು ಕೂಡ ಧಾರೆ ಎರೆದ್ರೆ ಅದು ನಮಗೆ ಕನ್ವರ್ಷನ್ ಆಗತ್ತೆ ಫಲವಾಗಿ. ಆ ಫಲ ಮುಂದಿನ ಜನ್ಮದಲ್ಲಿ ನಮಗೆ ಇನ್ನೊಂದು ರೀತಿಯ ಜೀವನದ ಅವಕಾಶಗಳನ್ನ ಕಲ್ಪಿಸ್ತಾ ಒಂದು ಪುಣ್ಯದ ಜೀವನವಾಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ನಾವು ಇಲ್ಲಿ ಎಷ್ಟು ಅರಿವನ್ನ ಪಡ್ಕೊಳ್ತೇವೋ ನಮ್ಮ ಕೊನೆ ಉಸಿರು ಇರೋವರೆಗೂ ಕೂಡ. ಸೊ ನಾವು ನಮ್ಮ ಈ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಾ ಆಧ್ಯಾತ್ಮಿಕದ ಆ ಪರಿಪೂರ್ಣತೆಯ ಒಂದು ಶಕ್ತಿಯನ್ನ ನಮ್ಮಲ್ಲಿ ರೂಢಿಸ್ಕೊಳ್ತಾ, ಸೊ ಅದನ್ನ ನಾನು ಮುಂದಿನ ಹಂತಕ್ಕೆ ತಗೊಂಡೋಗ್ಬೋದು. ಸೊ ನೀವೆಲ್ಲ ಕೇಳಿದಿರ, ಎಷ್ಟೋ ಮಕ್ಕಳು ಇನ್ನು ಚಿಕ್ಕ ಮಕ್ಕಳಾಗೆ ಆಗಿರ್ತಾರೆ, ಅವರಿಗೆ ಸಂಗೀತದಲ್ಲಿ ಪೂರ್ಣತೆಯ ಒಂದು ಇದು ಅವರಲ್ಲಿ ಜಾಗೃತವಾಗಿರುತ್ತೆ. ಸೊ ಎಷ್ಟೋ ಚಿಕ್ಕ ಮಕ್ಕಳು ಅವರಿಗೆ ವೇದ ಪಾರಂಗತರಾಗಿರ್ತಾರೆ. ಸೊ ಇದೆಲ್ಲ ಹೇಗ್ ಬಂತು ಅವರಿಗೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವರೆಲ್ಲ ಒಂದು ಹಂತಕ್ಕೆ ಕಲ್ತಿರ್ತಾರ. ಅವರು ಈ ಜನ್ಮದಲ್ಲಿ ಅದರ ಒಂದು ಟಚ್ ಕೊಟ್ರೆ ಸಾಕು, ಅವರು ಪೂರ್ಣವಾಗಿ ತಮ್ಮ ಒಳಗಡೆ ಇರುವಂತಹ ಶಕ್ತಿ ತಂತಾನೆ ಹೊರಗಡೆ ಬರುತ್ತೆ. ಅದೇ ತರ ಇನ್ನು ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಕಾಣಬಹುದು. ಚಿಕ್ಕ ಮಕ್ಕಳೇ ಎಷ್ಟೊಂದು ಸಾಧನೆ ಮಾಡಿರುವಂತದ್ದು. ಅದರಲ್ಲೂ ಕೆಲವು ಕಡೆ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಕೆಲವು ಕಡೆ ಇನ್ನೊಂದು ಬೇರೆ 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 ಕ್ಷೇತ್ರಗಳಲ್ಲಿ ಎಷ್ಟೊಂದು ಮಾತುಗಾರಿಕೆ ಅಲ್ವಾ, ಒಂದು ಮುಗ್ಧವಾದ ಮಗುವಿನ ಎಷ್ಟು ಪ್ರಬುದ್ಧವಾಗಿ ಮಾತಾಡುವಂತದ್ದು ನಾವು ನೋಡ್ಬೋದು. ಇದೆಲ್ಲವೂ ಆ ಮಗುಗ್ ಬಂದಿದೆ, ಬೇರೆ ಮಗುಗ್ ಯಾಕಿಲ್ಲ ಅಂತ ಹೇಳಿದ್ರೆ, ಸೊ ಅದು ಹಿಂದೆ ಆ ಅರಿವನ್ನ ಪಡ್ಕೊಂಡು ಇನ್ನೊಂದು ಜನ್ಮಕ್ಕೆ ಬಂದಿದೆ. ಹಾಗೆ ನಾವು ಮತ್ತೊಂದು ಜನ್ಮದಲ್ಲಿ ಹೋಗುವಾಗ ಸೊ ಈ ಅರಿವನ್ನ ನಾವು ಈಗ ಪಡ್ಕೊಂಡ್ರೆ ಯಾವ ಏಜ್ ಆದ್ರೂ ಪರವಾಗಿಲ್ಲ. ಏಜ್ ಈ ಶರೀರಕ್ಕಷ್ಟೇ ಅಲ್ವಾ. ಈ ಶರೀರ ನಶ್ವರ, ಇವತ್ತಿಲ್ಲ ನಾಳೆ ಹೋಗ್ತಾ ಇರತ್ತೆ. ಆದ್ರೆ ನಾವು ಶಾಶ್ವತವಾಗಿರೋದು ನಾನು ಅಲ್ವಾ. ನಾನು ಶಾಶ್ವತ, ಶರೀರ ಅಲ್ಲ. ನಾನು ಅಂದ್ರೆ ಯಾರು? ಆತ್ಮ. ಆತ್ಮ. ಸೊ ನಾನು ಅಂದ್ರೆ ಆತ್ಮ. ಸೊ ಈ ಒಂದು ಆತ್ಮದ ಆತ್ಮ ಯಾವಾಗ್ಲೂ ಶಾಶ್ವತ ಅಲ್ವಾ, ನಿತ್ಯ ನಿರಂತರ. ಪರಮಾತ್ಮನು ಎಲ್ಲಿವರೆಗೂ ಈ ಒಂದು ಸೃಷ್ಟಿ ಇರ್ತದೋ ಅಲ್ಲಿವರೆಗೂ ಕೂಡ ಸೊ ನಮ್ಮ ಆತ್ಮ ಶಾಶ್ವತವಾಗಿರುತ್ತೆ, ಎಲ್ಲಿವರೆಗೂ ನಾವು ಪರಮಾತ್ಮದಲ್ಲಿ ಲೀನವಾಗುವವರೆಗೆ. ಸೊ ಹಾಗಾಗಿ ಈ ಒಂದು ಪ್ರಯಾಣವನ್ನ ನಾವು ಸುಗಮ ಮಾಡ್ಕೊಳ್ಬೇಕಂದ್ರೆ ನಮಗೆ ಜ್ಞಾನ ಬಹಳ ಮುಖ್ಯ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರಿಬೇಕು. ಸೊ ಈಗ ಜ್ಞಾನವನ್ನ ಪಡ್ಕೊಂಡಂತ ನಾವು ಧನ್ಯರು, ಭಾಗ್ಯವಂತರು ಅಂತ ನೆನ್ಸ್ಕೊಳ್ತಾ ನಿಮ್ಮ ಒಂದು ಮನಸ್ಸನ್ನ ಪೂರ್ಣವಾಗಿ ಹೆಮ್ಮೆಯಿಂದ ಇರಿಸ್ಕೊಳ್ಳಿ. ಆ ಶಕ್ತಿ, ಆ ಪರಿಪೂರ್ಣ ಶಕ್ತಿ ಮತ್ತಷ್ಟು ಈ ಮುಂದಿನ ಫೇಸಸ್ ಅಲ್ಲಿ ನಮಗೆ ಬರುವಂತಹ ಯಾವುದೇ ಸವಾಲುಗಳಾಗಿರ್ಲಿ, ಚಾಲೆಂಜಸ್ ಆಗಿರ್ಲಿ, ಅದನ್ನ ಎದುರಿಸುವಂತಹ ಪರಿಪೂರ್ಣ ಶಕ್ತಿಯನ್ನ ಈ ದೇವಿಯ ಆರಾಧನೆಯ ಮುಖೇನ ನಾವೆಲ್ಲರೂ ಪೂರ್ಣವಾಗಿ ಪಡ್ಕೋಣ ಅಂತ ಹೇಳ್ತಾ, ಸೊ ನಾವಿವಾಗ ಧ್ಯಾನಕ್ಕೆ ಹೋಗೋಣ. ಧ್ಯಾನಕ್ಕೆ ಧ್ಯಾನ ಮಾಡೋಣ. ಏನಾದ್ರು ಕೇಳೋದಿದ್ರೆ ಯಾರಿಗಾದ್ರು ಒಂದು ಹಾಡು ಹೇಳ್ತೀರಾ ಶಶಿಕಲಾಜಿ? ಓಕೆ ಮೇಡಮ್. ನೀವು ಚಿಕ್ಕ ವಯಸ್ಸಲ್ಲೇ ಜ್ಞಾನ ಪಡ್ಕೊಂಡಿರ್ತಾರ ಅಂತ ಹೇಳಿದ್ರಲ್ಲ, ಈ ಒಂದು 2 years ಬ್ಯಾಕ್ ಜಿ ಕನ್ನಡದಲ್ಲಿ ಸರಿಗಮಪ ಬರ್ತಾ ಇತ್ತು. ಅದ್ರಲ್ಲಿ ಒಂದು ಹುಡುಗ ಎಷ್ಟು ಗಂಟೆಗೆ ಹೇಳ್ತೀಯ ಅಂದ್ರೆ ರಾತ್ರಿ 2 ಗಂಟೆಗೆ ಹೇಳ್ತೀನಿ ಅಂತ ಹೇಳಿದ ಅವನು. ಅಷ್ಟು ಗಂಟೆಗೆ ಎದ್ದು ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಧ್ಯಾನ ಮಾಡ್ತೀನಿ ಅಂತ ಹೇಳ್ತಿದ್ದ ಅವನು. ಅದು ನೆನಪು ಬಂತು. ಹೌದು, ನೀವೇ ಹಾಕಿದ್ರಿ ಆ ವಿಡಿಯೋ ನಮ್ಗೆ, ನಾವು ನೋಡಿದ್ವಿ. ನಾನು ಹೇಳ್ತೀನಿ. ಹೌದು, ಹಾಡು ಹೇಳ್ತೀರಾ? ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ,
ದಾನ ಧರ್ಮವ ನಿತ್ಯ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಸೊಕ್ಕನು ಸುಟ್ಟು ಬೂದಿಯ ಮಾಡೋ, ಸೊಕ್ಕನು ಸುಟ್ಟು ಬೂದಿಯ ಮಾಡೋ, ಗರ್ವವೆಂಬುದು ಹರಣವ ಮಾಡೋ. ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಲಾಭವ ನೋಡಿ ವ್ಯಾಪಾರ ಮಾಡೋ, ಲಾಭವ ನೋಡಿ ವ್ಯಾಪಾರ ಮಾಡೋ. 8 ದಿನಕ್ಕೊಮ್ಮೆ ಲೆಕ್ಕವ ಮಾಡೋ. ಸ್ನೇಹ ಕಂಡಲ್ಲಿ ವಸ್ತಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ರೋಗವ ನೋಡಿ ಔಷಧಿ ಕೊಡೋ, ರೋಗವ ನೋಡೋ ಔಷಧಿ ಕೊಡೋ. ಬೆಳಗಂತ ಬೋಧವ ಮಾಡೋ. ಕಟ್ಟೆಗೆ ಕುಂತು ಕಚೇರಿ ಮಾಡಣ್ಣ, ಮಾರಿ ನೋಡಿ ನ್ಯಾಯ ಹೇಳಬ್ಯಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಸಹಕಾರ ಕಂಡಲ್ಲಿ ಸಲಾಮು ಮಾಡೋ, ಸಹಕಾರ ಕಂಡಲ್ಲಿ ಸಲಾಮು ಮಾಡೋ. ವೈರಿಯ ಕಂಡಲ್ಲಿ ಧೈರ್ಯ ಮಾಡೋ. ಮಡದಿಯ ಮತ ಕೇಳಿ ಜಗಳಕ್ಕೆ ಇನ್ನೊಬ್ಬರ ಕೂಡ ಹೋಗಬ್ಯಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಧನ್ಯವಾದ. ತುಂಬಾ ಚೆನ್ನಾಗಿ ಹಾಡಿದ್ರಿ ಶಶಿಕಲಾಜಿ, ಚೆನ್ನಾಗಿತ್ತು. ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ನಮ್ಮ ಕುಲದೇವ್ರದು ದೇವಸ್ಥಾನ ಉದ್ಘಾಟನೆ, ಮೂರ್ತಿ ಪ್ರತಿಷ್ಠಾಪನೆ ಇತ್ತು. ಹೋಗಿದ್ವಿ ಅಲ್ಲಿ. ಶಿವಮೊಗ್ಗದಿಂದ ಒಬ್ಬ ಗುರೂಜಿ ಬಂದಿದ್ರು, ವರದೇಂದ್ರ ತೀರ್ಥರ್ ಅಂತ ಹೇಳಿ. ಅವರು ಚೆನ್ನಾಗಿ ಹೇಳಿದ್ರು ಪ್ರವಚನ. ಇನ್ನೊಬ್ಬ ಗುರುಗಳು ಬಂದಿದ್ರು. ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ನೇರವಾಗಿ ಧ್ಯಾನಕ್ಕೆ ಹೋಗೋಣ. ಧ್ಯಾನಕ್ಕೆ ಮೊದಲು ನಾವು ಈ ಒಂದು ದೇವಿಯ ಹಾಡನ್ನ ಕೇಳ್ತಾ ಆನಂತರ ಧ್ಯಾನ. ಓಕೆ, ನೇರವಾಗಿ ಹಾಡ್ ಕೇಳ್ತಿದ್ಯಾ? ಕೇಳಿಸ್ತಿಲ್ಲ ಮ್ಯಾಮ್. ಸಕಲ ಬ್ರಹ್ಮಾಂಡವನು ಬಸಿರಲಿ ಧರಿಸಿ ನಿತ್ಯವು ಪೊರೆವಳು ಮೂಲಾಧಾರ ಸಹಸ್ರಾರದಿ ಮುನಿಗಳವಳನು ನೆನೆವರು.
ಆರು ದರುಶನ ವೇದ ಶಾಸ್ತ್ರ ಪುರಾಣ ಬರೆಯಲು ಅವಳದು ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯು ತನ್ನ ಆನಂದದಲ್ಲಿ ತಾನೇ ಜೀವನದೆಯೊಳಗಿರುವಳು. ನೇರ ಕುತ್ಕೊಂಡು ಬೆನ್ನು ನೇರ, ಕತ್ತು ನೇರವಾಗಿಟ್ಕೊಳ್ಳಿ. ಇಡೀ ಶರೀರವನ್ನು ಗಮನಿಸಿ. ಶರೀರಕ್ಕೆ ಆಳವಾದ ವಿಶ್ರಾಂತಿಯನ್ನು ಕಲ್ಪಿಸ್ತಾ ಬನ್ನಿ. ಈ ಸ್ಥಿತಿಯಲ್ಲಿ ಶರೀರ ಬೇರೆ, ಮನಸ್ಸು ಬೇರೆ ಎನ್ನುವಂತಹ ಭಾವನೆಯನ್ನು ತಂದುಕೊಳ್ತಾ ನಿಮ್ಮ ಸಹಜ ಉಸಿರಾಟದ ಕಡೆ ನಿಮ್ಮ ಗಮನ. ತನ್ನಷ್ಟಕ್ಕೆ ತಾನೇ ನಡೆಯುವಂತಹ ಉಸಿರಾಟವನ್ನೇ ಗಮನಿಸ್ತಾ ನಿಮ್ಮ ಬಾಹ್ಯ ಮನಸ್ಸನ್ನು ಕೂಡ ಪೂರ್ಣ ವಿಶ್ರಾಂತಿ ಸ್ಥಿತಿಗೆ ತನ್ನಿ. ಆಳವಾದ ವಿಶ್ರಾಂತಿ ಸ್ಥಿತಿಗೆ ಜಾರಿ ಬಿಡಿ. ನಿಮ್ಮ ಬಾಹ್ಯ ಮನಸ್ಸು ಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ನೆತ್ತಿಯ ಭಾಗದಿಂದ ಪಾದದವರೆಗೆ ಇಡೀ ಶರೀರದ ಕಣ ಕಣದಲ್ಲೂ ವಿಶ್ರಾಂತಿಯ ದಾರಿಯು ಹರಿಯಲಿ. ದೇವಿ ಕೂಷ್ಮಾಂಡ ದೇವಿಯ ಆ ಪರಿಪೂರ್ಣ ಶಕ್ತಿಗೆ ಶರಣಾಗತಿ ಹೊಂದುತ್ತಾ 4ನೇ ದಿವಸದ ಈ ಒಂದು ದೇವಿಯ ಆ ಪರಿಪೂರ್ಣ ಶಕ್ತಿಗೆ ಪೂರ್ಣವಾಗಿ ಶರಣಾಗತಿ ಹೊಂದುತ್ತಾ ನಮ್ಮ ಶರೀರದಲ್ಲಿ ಸ್ಥಿತವಾಗಿರುವಂತಹ ಎದೆಯ ಭಾಗದಲ್ಲಿ, ಎದೆಯ ಮಧ್ಯಭಾಗದಲ್ಲಿ, ಹೃದಯದಲ್ಲಿ ಅಡಗಿರುವಂತಹ ಅನಾಹತ ಚಕ್ರದ ಕಡೆಗೆ ನಿಮ್ಮ ಗಮನವನ್ನು ಹರಿಸಿ. ಅನಾಹತ ಚಕ್ರದಲ್ಲಿ 12 ದಳಗಳಿಂದ ಕೂಡಿದ್ದು ಹಸಿರು ಬಣ್ಣದ ದಳಗಳು ಹರಡಿ ನಿಂತಿದೆ.
ಈ ಒಂದು ಶಕ್ತಿಯ ಆಗರದಲ್ಲಿ ಪರಿಪೂರ್ಣವಾಗಿ ಸ್ಥಿತವಾಗಿರುವಂತಹ ಕೂಷ್ಮಾಂಡ ದೇವಿಯ ಆ ಒಂದು ಶಕ್ತಿಯ ಸ್ಥಿತಿಯನ್ನ ಪೂರ್ಣವಾಗಿ ಅರಿವಿಗೆ ತಂದುಕೊಡ್ತಾ ಆ ತಾಯಿಗೆ ಪೂರ್ಣವಾಗಿ ಶರಣಾಗತಿ ಹೊಂದೋಣ. ಆ ತಾಯಿಯ ಪಾದ ಕಮಲಗಳಿಗೆ ವಿಧ ವಿಧವಾಗಿರುವಂತಹ ಪರಿಮಳ ಪುಷ್ಪಗಳನ್ನ ಅರ್ಪಿಸ್ತಾ ಅರಿಶಿನ ಕುಂಕುಮಗಳಿಂದ ಚಂದನದಿಂದ ಅರ್ಚಿಸುತ್ತ ಹೂಗಳ ಮಾಲೆಯನ್ನ ಪೂರ್ಣವಾಗಿ ತಾಯಿಗೆ ಧಾರಣೆ ಮಾಡ್ತಾ ಕರ್ಪೂರದ ಆರತಿ, ದೀಪದ ಆರತಿ, ತುಪ್ಪದ ಆರತಿಯನ್ನ ಬೆಳಗಿಸುತ್ತ ಪರಿಮಳ ಭರಿತವಾಗಿರುವಂತಹ ಗಂಧದ ಪೂರ್ಣ ಶಕ್ತಿಯ ಮಾನಸಿಕ ಪೂಜೆಯನ್ನ ಆ ಕೈಂಕರ್ಯವನ್ನ ಕೈಗೊಳ್ಳುತ್ತ ತಾಯಿಗೆ ಪ್ರಿಯವಾಗಿರುವಂತಹ ನೈವೇದ್ಯವನ್ನ ಅರ್ಪಿಸುತ್ತ ಮಾನಸಿಕವಾಗಿ ಪೂರ್ಣವಾಗಿ ಪೂಜೆಯನ್ನ ಅರ್ಪಿಸಿ ತಾಯಿಗೆ ಮಂತ್ರಗಳ ಮುಖೇನ ಆ ಒಂದು ಶಕ್ತಿಯ ದೇವಿಗೆ ವಿಶೇಷವಾದಂತಹ ಇಂದಿನ ಮಂತ್ರಗಳನ್ನ ಅರ್ಪಿಸೋಣ. ಓಂ ದೇವಿ ಕೂಷ್ಮಾಂಡೈ ನಮಃ ಎನ್ನುವಂತಹ ಮಂತ್ರವನ್ನ 21 ಬಾರಿ ಉಚ್ಚಾರ ಮಾಡಿ. ಓಂ ದೇವಿ ಕೂಷ್ಮಾಂಡೈ ನಮಃ. 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 ಓಂ ದೇವಿ
ಕೂಷ್ಮಾಂಡ್ಯೈ ನಮಃ. ಆಗಿರುವಂತಹ ಆ ತಾಯಿಯ ಶಕ್ತಿಯ ಅನುಭೂತಿಯನ್ನು ಸೂಕ್ಷ್ಮವಾಗಿ ಅನುಭವಿಸ್ತಾ ಓಂ ತುಂ ದುರ್ಗಾಯೈ ನಮಃ ಎನ್ನುವಂತ ಮಂತ್ರವನ್ನ ದುರ್ಗಾದೇವಿಯ ಪರಿಪೂರ್ಣತೆಗೆ ಅರ್ಪಿಸೋಣ. ಓಂ ದುಂ ದುರ್ಗಾಯೈ ನಮಃ. 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 ಇದರ ಪರಿಣಾಮವಾಗಿ ಆಗಿರುವಂತಹ ಅನುಭವವನ್ನು ಅನುಭವಿಸ್ತಾ ಬನ್ನಿ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ ಎನ್ನುವಂತ ಮಂತ್ರವನ್ನು ಪಠನೆ ಮಾಡಿ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. 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 ಓಂ ಹ್ರೈಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ.
ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಆ ತಾಯಿಯ ಆರಾಧನೆ ಮುಖೇನ ಪೂರ್ಣವಾದ ಆಶೀರ್ವಾದವನ್ನು ಪಡೆದು ಪರಿಪೂರ್ಣ ಫಲವನ್ನು ಪಡೆದಿದ್ದೇವೆ. ಕೂಷ್ಮಾಂಡ ದೇವಿಯ ಆ ಪರಿಪೂರ್ಣ ಶಕ್ತಿಯನ್ನ ಆಶೀರ್ವಾದದ ಮುಖೇನ ಪಡೆದು ಸೂರ್ಯದೇವನ ಕೃಪೆಗೆ ಪಾತ್ರರಾಗಿ ವಿಶೇಷವಾದಂತಹ ಶಕ್ತಿಯ ಸಂಚಲನ ನಮ್ಮಲ್ಲಿ ಆಗ್ತಾ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಮಾಡಿರುವಂತಹ ಮಾನಸಿಕವಾದ ಪೂಜೆಯ ಈ ಒಂದು ಸ್ಥಿತಿಯಲ್ಲಿ ಆ ದೇವಿಯು ನಿಮ್ಮ ಮುಂದೆ ನಿಂತಿದ್ದಾಳೆ. ಪೂರ್ಣವಾಗಿ ಮುಗುಳ್ನಕ್ಕೆ ಆ ಶಕ್ತಿಯನ್ನ ನಮ್ಮತ್ತ ಪೂರ್ಣವಾಗಿ ತನ್ನ ಕೈಗಳ ಮುಖೇನ ಹರಿಸಿ ನಮ್ಮ ಶರೀರದ ಸುತ್ತಲೂ ಜಾಗೃತಗೊಂಡಿದೆ. ಗಮನಿಸಿ. ಆ ದೇವಿಯ ಹಸ್ತದಿಂದ ಹೊರಟಿರುವಂತಹ ಕಿರಣಗಳು ಪೂರ್ಣವಾಗಿ ನಮ್ಮ ಸಹಸ್ರಾರ ಚಕ್ರವನ್ನ ಭೇದಿಸಿ ಮೂಲಾಧಾರದವರೆಗೆ ಪೂರ್ಣವಾಗಿ ಹರಿದು ವಿಶೇಷವಾದಂತಹ ಸಂಪರ್ಕ ಹೊಂದಿದೆ. ಈ ಒಂದು ಸಂಪರ್ಕದ ಮುಖೇನ ತಾಯಿಯ ಆ ಒಂದು ಶಕ್ತಿಯಲ್ಲಿ ಅಡಗಿರುವಂತಹ ಸೂರ್ಯ ದೇವನ ಸ್ವರೂಪದಲ್ಲಿ ಇರುವಂತಹ ಬೆಳಕಿನ ಶಕ್ತಿಯು, ಪ್ರಾಣ ಚೈತನ್ಯದ ಶಕ್ತಿಯು, ಬಿಳಿಯ ಬೆಳಕಿನ ಸ್ವರೂಪದ ಒಂದು ಚೆಂಡಿನ ಗಾತ್ರದಲ್ಲಿ ನಮ್ಮತ್ತ ಸಹಸ್ರಾರದಿಂದ ಮೂಲಾಧಾರದವರೆಗೆ ಪೂರ್ಣವಾಗಿ ಹರಿದು ಸಹಸ್ರಾರ ಚಕ್ರದಲ್ಲಿ ಸ್ಥಿತಗೊಂಡಿದೆ. ಸೂಕ್ಷ್ಮವಾಗಿ ಗಮನಿಸಿ. ಅಲ್ಲಿರುವಂತಹ 4 ದಳಗಳನ್ನ ಪೂರ್ಣವಾಗಿ ವಿಸ್ತಾರ ಮಾಡ್ತಾ ಮೂಲಾಧಾರ ಚಕ್ರದಲ್ಲಿ ಪ್ರದಕ್ಷಿಣಾಕಾರವಾಗಿ ಆ ಒಂದು ಚೆಂಡು ತಿರುಗ್ತಾ 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 ಈ ಚಕ್ರದ ಎಲ್ಲ ದಳಗಳನ್ನ ಪೂರ್ಣವಾಗಿ ಶುದ್ಧೀಕರಣ ಮಾಡ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಪ್ರದಕ್ಷಿಣಾಕಾರವಾಗಿ ಸುತ್ತುವಂತಹ ಈ ಒಂದು ಬೆಳಕಿನ ಚೆಂಡು ಪೂರ್ಣವಾಗಿ ಬಲವನ್ನ ಹರಿಸ್ತಾ
ಮೂಲಾಧಾರ ಚಕ್ರವು ಜಾಗೃತಗೊಂಡು ವಿಶೇಷವಾದಂತಹ ಶಕ್ತಿಯ ಅನುಭವವಾಗುವುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಆ ಒಂದು ಶಕ್ತಿಯನ್ನ ಪೂರ್ಣವಾಗಿ ಉಳಿಸಿಕೊಳ್ತಾನೆ. ಮೂಲಾಧಾರ ಚಕ್ರದಿಂದ ಮೇಲ್ಮುಖವಾಗಿ ಚೆಂಡು ಪುಟಿದು ಸ್ವಾದಿಷ್ಠಾನ ಚಕ್ರದಲ್ಲಿ ಜಾಗೃತಗೊಂಡಿದೆ. ಸ್ವಾದಿಷ್ಠಾನ ಚಕ್ರದಲ್ಲಿ 6 ದಳಗಳು ಸ್ಥಿತಗೊಂಡು ಶರೀರದ ಹೊರ ವಲಯದವರೆಗೂ ಚಾಚಿ ಅರಳಿ ವಿಸ್ತಾರಗೊಂಡಿದೆ. ಕೂಷ್ಮಾಂಡ ದೇವಿಯ ಶಕ್ತಿಯು ಅಡಗಿರುವಂತಹ ಬೆಳಕಿನ ಚೆಂಡು ಪ್ರದಕ್ಷಿಣಾಕಾರವಾಗಿ ಸುತ್ತಾ 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 ಆ ಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಅಂಶವನ್ನ ಪೂರ್ಣವಾಗಿ ತೊಡೆದು ವಿಶೇಷವಾದಂತಹ ಶಕ್ತಿಯು ಆವಿರ್ಭವಿಸ್ತಾ ಇದೆ. ಗಮನಿಸಿ. ಹಾಗೆ ಆ ತಾಯಿಯ ಆಶೀರ್ವಾದದ ಮುಖೇನ ಶರೀರದಲ್ಲಿ ಸಂಪರ್ಕ ಹೊಂದಿರುವಂತಹ ಬಿಳಿಯ ಬೆಳಕಿನ ಚೆಂಡು ಸ್ವಾದಿಷ್ಠಾನ ಚಕ್ರದಿಂದ ಪುಟಿದು ಮೇಲ್ಮುಖವಾಗಿರುವಂತಹ ನಾಭಿಚಕ್ರ, ನಾಭಿಯಿಂದ 1 ಇಂಚು ಮೇಲೆ ಇರುವಂತಹ ಮಣಿಪುರ ಚಕ್ರದಲ್ಲಿ ಪೂರ್ಣವಾಗಿ ಸ್ಥಿತಗೊಂಡು 10 ದಳಗಳು ಶರೀರದ ಹೊರ ವಲಯದವರೆಗೆ ಚಾಚಿ ಪೂರ್ಣವಾಗಿ ಹರಳಿ ನಿಂತಿದೆ. ಬೆಳಕಿನ ಚೆಂಡು ಆ ತಾಯಿಯ ಪರಿಪೂರ್ಣತೆಯ ಆಶೀರ್ವಾದದಿಂದ ಮುಖೇನ ಬಂದಿರುವಂತಹ ಈ ಒಂದು ಚೆಂಡು ಬೆಳಕಿನ ಸ್ವರೂಪದಲ್ಲಿ ಪ್ರದಕ್ಷಿಣಾಕಾರವಾಗಿ ಸುತ್ತಾ 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 ಪೂರ್ಣವಾಗಿ ಕ್ಲೆನ್ಸ್ ಮಾಡ್ತಾ ಇದೆ, ಎನರ್ಜೈಸ್ ಮಾಡ್ತಾ ಇದೆ. ಗಮನಿಸಿ. ಸೂರ್ಯ ದೇವನ ಆ ಪರಿಪೂರ್ಣತೆಯ ಶಕ್ತಿಯು ಈ ಒಂದು ಚಕ್ರದಲ್ಲಿ ಇರುವಂತಹ ದಶಪ್ರಾಣಗಳಿಗೂ ಪೂರ್ಣವಾಗಿ ಹರಿದು ವಿಶೇಷವಾದಂತಹ ಶಕ್ತಿಯು ಪ್ರಾಣಗಳ ಮುಖೇನ ಹರಿದು ಜಾಗೃತಗೊಳ್ತಾ ಇದೆ. ಗಮನಿಸಿ. ನಮ್ಮ ಹೃದಯ ಚಕ್ರವು ಪೂರ್ಣವಾಗಿ ಹರಳಿ ವಿಶೇಷವಾದಂತಹ ಶಕ್ತಿಯನ್ನು ಪಡೆಯಲು ಈ ಒಂದು ಬ್ರಹ್ಮಾಂಡದಲ್ಲಿ ಅಡಗಿರುವಂತಹ ಆ ಶಕ್ತಿಯು ಸೂರ್ಯ ದೇವನ ಪರಿಪೂರ್ಣತೆಯೊಂದಿಗೆ ಚೆಂಡಿನ ರೂಪದಲ್ಲಿ ಜಾಗೃತವಾಗಿರುವಂತಹ ಮಣಿಪುರ ಚಕ್ರದಲ್ಲಿನ ಆ ಒಂದು ಶಕ್ತಿಯ ಬೆಳಕು ಹುಟ್ಟಿದು ಮೇಲ್ಮುಖವಾಗಿ ಸಂಚಾರ ಮಾಡ್ತಾರೆ. ಅನಾಹತ ಚಕ್ರದಲ್ಲಿ ಸ್ಥಿತಗೊಂಡು ಪ್ರದಕ್ಷಿಣಾಕಾರವಾಗಿ ಸುತ್ತಾ 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 ಇಲ್ಲಿರುವಂತಹ ಎಲ್ಲ ಬ್ಲಾಕೇಜ್ನ ಎಲ್ಲ ನೋವುಗಳನ್ನು ನಿವಾರಣೆ ಮಾಡ್ತಾರೆ. ವಿಶೇಷವಾದಂತಹ ಶಕ್ತಿಯು ಜಾಗೃತವಾಗ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ.
ಅನಾಹತ ಚಕ್ರದಿಂದ ಚೆಂಡು ಪುಟಿದು ವಿಶುದ್ಧಿ ಚಕ್ರದಲ್ಲಿ ಸ್ಥಿತಗೊಂಡು ಪ್ರದಕ್ಷಿಣಾಕಾರವಾಗಿ ವಿಶುದ್ಧಿ ಚಕ್ರದಲ್ಲಿ ಸುತ್ತುತ್ತಾ ಇದೆ. ಗಂಟಲಿನ ಭಾಗದಲ್ಲಿ ಸ್ಥಿತವಾಗಿರುವಂತಹ ಈ ಒಂದು ಚಕ್ರವು ಪೂರ್ಣವಾಗಿ ಶುದ್ಧೀಕರಣ ಮಾಡ್ತಾ, ಎನರ್ಜೈಸ್ ಮಾಡ್ತಾ, ಶಕ್ತಿಯು ಪೂರ್ಣವಾಗಿ ಆವೃತಗೊಂಡಿದೆ. ಅನಾಹತ ಚಕ್ರದಿಂದ ವಿಶುದ್ಧಿ ಚಕ್ರದಲ್ಲಿ ಸ್ಥಿತಗೊಂಡಿರುವಂತಹ ಈ ಒಂದು ಶಕ್ತಿಯ ಚೆಂಡು ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಾ ಇದೆ. 16 ದಳಗಳು ಪೂರ್ಣವಾಗಿ ಹರಡಿ ಶರೀರದ ಹೊರ ವಲಯದವರೆಗೂ ಚಾಚಿದೆ. ಗಮನಿಸಿ, ಪ್ರದಕ್ಷಿಣಾಕಾರವಾಗಿ ಸುತ್ತ ಆಳವಾಗಿ ಕ್ಲೆನ್ಸ್ ಆಗ್ತಾ ಇದೆ. ಮತ್ತಷ್ಟು ಮಗದಷ್ಟು ಇಲ್ಲಿನ ಶಕ್ತಿಯ ಆಗರವು ವಿಸ್ತಾರಗೊಂಡು ಹೊರ ವಲಯದವರೆಗೂ ವಿಸ್ತಾರವಾಗ್ತಾ ವಿಶೇಷವಾದಂತಹ ಶಕ್ತಿಯು ಆವಿರ್ಭವಿತಗೊಂಡಿದೆ. ಗಮನಿಸಿ, ಆ ಒಂದು ಶಕ್ತಿಯನ್ನ ಪೂರ್ಣವಾಗಿ ಅನುಭವಿಸ್ತಾ ಅಲ್ಲೇ ಸ್ಥಿತಗೊಳಿಸುತ್ತ ಹಾಗೆ ಮೇಲ್ಮುಖವಾಗಿ ಬರ್ತಾ 2 ಉಪ್ಪಿನ ಮಧ್ಯೆ ಸ್ಥಿತಗೊಂಡಿರುವಂತಹ ಆಜ್ಞಾ ಚಕ್ರದಲ್ಲಿ ಬಿಳಿಯ ಬೆಳಕಿನ ಚೆಂಡು ಹುಟ್ಟಿದು ಪ್ರದಕ್ಷಿಣಾಕಾರವಾಗಿ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ಹೊರ ಹೋಗ್ತಾ ಇದೆ. ಪೂರ್ಣವಾಗಿ ಫಲಯುತವಾಗ್ತಾ ಇದೆ. ಮಾನಸಿಕ ಸ್ಥಿತಿಯು ಸಮತ್ವವನ್ನ ಕಾಣ್ತಾ ಇದೆ. ಗಮನಿಸಿ, ಅನಾಹತ ಚಕ್ರದಲ್ಲಿರುವಂತಹ ಬೆಳಕಿನ ಚೆಂಡು ಶಕ್ತಿಯ ಸ್ವರೂಪವೇ ಇದರಲ್ಲಿ ಅಡಗಿದೆ. ಅದು ಪುಟಿದು ಸಹಸ್ರಾರ ಚಕ್ರದಲ್ಲಿ ಸ್ಥಿತಗೊಳ್ತಾ ಇದೆ. ಈ ಒಂದು 1000 ದಳಗಳುಳ್ಳಂತಹ ಸಹಸ್ರಾರ ಚಕ್ರದಲ್ಲಿ ಸ್ಥಿತಗೊಂಡು ಪ್ರದಕ್ಷಿಣಾಕಾರವಾಗಿ ಶರೀರದ ಹೊರ ವಲಯದವರೆಗೂ ಪೂರ್ಣವಾಗಿ ಅರಳಿ ನಿಂತಿರುವಂತಹ ದಳಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಸಾವಿರ ದಳಗಳು ಪೂರ್ಣವಾಗಿ ಶುದ್ಧೀಕರಣವನ್ನು ವಿಶೇಷವಾದಂತಹ ಶಕ್ತಿಯು ಜಾಗೃತವಾಗ್ತಾ ಇದೆ. ಸೂಕ್ಷ್ಮ
ಈ ಒಂದು ಬೆಳಕಿನ ಚೆಂಡು ಶರೀರದ ನೆತ್ತಿಯ ಭಾಗದಿಂದ ಪಾದದವರೆಗಿನ ಮೂಳೆಯ ಭಾಗಗಳಲ್ಲಿ ಆ ಶಕ್ತಿಯು ಕರಗಿ ವಿಶೇಷವಾದಂತಹ ವಿಭಿನ್ನವಾದಂತಹ ಶಕ್ತಿಯಾಗಿ ಹರಿದು ಪಾದದ ತಳಭಾಗದವರೆಗೆ ಪೂರ್ಣವಾಗಿ ಮೂಳೆಯ ಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ಹೀರ್ಕೊಳ್ತಾನೆ, ಸಕಾರಾತ್ಮಕ ಶಕ್ತಿಯನ್ನ ಆವಿರ್ಭವಿಸುತ್ತೆ. ವಿಶೇಷವಾಗಿ ನಮ್ಮ ಮೂಳೆಯ ಭಾಗದಲ್ಲಿ ಆಗಿರುವಂತಹ ವ್ಯತ್ಯಾಸಗಳನ್ನ ಶಕ್ತಿಯ ಮುಖೇನ ಸಮನ್ವಯಗೊಳಿಸ್ತಾನೆ. ಇಡೀ ಶರೀರದಲ್ಲಿ ಆ ಶಕ್ತಿಯ ಸಂಚಲನವಾಗ್ತಾ ಇದೆ. ಗಮನಿಸಿ, ನಮ್ಮ ಶರೀರದಲ್ಲಿ ಹರಡಿರುವಂತಹ ಎಲ್ಲ ನರನಾಡಿಗಳಲ್ಲೂ ಪೂರ್ಣವಾಗಿ ಆವಿರ್ಭವಿತು ವಿಶೇಷವಾಗಿರುವಂತಹ ಶಕ್ತಿಯು ಜಾಗೃತವಾಗ್ತಾ ಇದೆ. ಗಮನಿಸಿ, ನೆತ್ತಿಯ ಭಾಗದಿಂದ ಪಾದದವರೆಗೆ ಇರುವಂತಹ ಎಲ್ಲ ಗ್ರಂಥಿಗಳು ಹಾಗೆ ಶರೀರದ ಕಣದಲ್ಲೂ ಕೂಡ ಪೂರ್ಣವಾಗಿ ಸಣ್ಣ 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 ಚೆಂಡುಗಳಾಗಿ ಪೂರ್ಣವಾಗಿ ಹರಿದು ವಿಶೇಷವಾದಂತಹ ಶಕ್ತಿಯು ಜಾಗೃತಗೊಂಡಿದೆ. ಇದರ ಮುಖೇನ ವಿಶೇಷವಾದಂತಹ ವಿಭಿನ್ನವಾದಂತಹ ಶಕ್ತಿಯ ಸಂಚಲನವಾಗ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಇಡೀ ಶರೀರದಲ್ಲಿ ಆವೃತಗೊಳ್ತಾ ವಿಭಿನ್ನವಾದಂತಹ ಶಕ್ತಿಯ ಸಂಚಲನವಾಗ್ತಾ ಇದೆ. ಕಣದಲ್ಲೂ ಶಕ್ತಿಯು ಜಾಗೃತವನ್ನು ಪರಿಪೂರ್ಣ ಶಕ್ತಿಯ ಸ್ಥಿತವಾಗಿದೆ. ಈ ಪೂರ್ಣ ಶಕ್ತಿಯನ್ನ ಧಾರೆ ಎರೆದಿರುವಂತಹ ಆ ಮಹಾನ್ ಶಕ್ತಿಗೆ ಕೂಷ್ಮಾಂಡ ದೇವಿಯ ಪಾದ ಕಮಲಗಳಿಗೆ ಶರಣಾಗತಿ ಹೊಂದುತ್ತಾ ದೀರ್ಘದಂಡ ನಮನಗಳನ್ನ ಅರ್ಪಿಸ್ತಾ ಒಂದು ಧನ್ಯತಾ ಭಾವವನ್ನ ಅರ್ಪಿಸ್ತಾ ಆ ಶಕ್ತಿಯ ಮಹಾನ್ ಚೈತನ್ಯವನ್ನ ನಮ್ಮಲ್ಲಿ ಜಾಗೃತಗೊಳಿಸಿಕೊಳ್ತಾ ವಿರಮಿಸಿ.
ಈ ಒಂದು ಅನುಭವವನ್ನ ಪಡೆದಂತ ನಾವೆಲ್ಲ ಧನ್ಯರು. ಆ ಧನ್ಯತಾ ಭಾವದೊಂದಿಗೆ ಆಳವಾಗಿ ಇಳಿದಿರುವಂತಹ ನಿಮ್ಮ ಮನಸ್ಸನ್ನ ಹೊರತನ್ನಿ, ನಿಧಾನವಾಗಿ ಹೊರಬನ್ನಿ. ನಿಧಾನವಾಗಿ ಹೊರಬಂದು ಎರಡು ಕೈಗಳನ್ನು ಮುಚ್ಚಿಕೊಂಡು ಮಾಡಿಕೊಂಡು ಧ್ಯಾನ ಮಾಡಿದ್ರು ಎಲ್ರು ಮಾಡಿದ್ವಿ ಮೇಡಮ್. ಮಾದನ್ ನಮಸ್ತೆ ಮೇಡಮ್, ಧನ್ಯವಾದಗಳು. ನಮಸ್ತೆ, ಧನ್ಯವಾದ. ಸ್ವಲ್ಪ ಧನ್ಯವಾದಗಳು. ಹುಡುಕಿ ಬಂತ್ರಿ ಮೇಡಮ್ ಇವತ್ತು. ಏನೇಳಿ ತುಕಡಿಕೆ ಬಂತ್ರಿ ಮೇಡಮ್, ನಿದ್ದೆ ಬಂದಂಗೆ. ಇದ್ರೆ ಬಂತ ಮಲಗಿದ್ರ? ಮೇಡಮ್ ನಾ ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ, ಮಧ್ಯದಲ್ಲಿ ಏನಾಯ್ತಂತ ಗೊತ್ತಾಗಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಈಗ ಒಂದ್ 15 ನಿಮಿಷನೂ ಏನೋ ಅಷ್ಟೇ ಜಾಯ್ನ್ ಆಗೋದು. ಮಂತ್ರ ಹೇಳುವಾಗ ಜಾಯ್ನ್ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು. ಮರ್ತೋಗ್ಬಿಡ್ತು. ರೆಡಿ ಮಾಡ್ಕೊಂಡಿದ್ದೆ, 6 o'clock ರೆಡಿ ಮಾಡಿ ಬುಕ್ ಪೆನ್ ಎಲ್ಲ ಇಟ್ಕೊಂಡಿದೀನಿ. ಕಿಚನ್ ಸೇರಿದೆ, ಮರ್ತೇ ಹೋಗ್ಬಿಡ್ತು. ಸಡನ್ ಏನಾಯ್ತೋ ಗೊತ್ತಾಗಿಲ್ಲ. ಯಾವ ದೇವಿ ಇವತ್ತು? ಕೂಷ್ಮಾಂಡ. ಮೇಡಮ್, ಕೂಷ್ಮಾಂಡ ದೇವಿದ ಅರ್ಥ ಹೇಳಿದ್ರಲ್ಲ, ಇನ್ನೊಂದ್ಸಲ ಹೇಳಿ ಮೇಡಮ್. ಹೇಳಿ, ನಾನು ಕೇಳ್ತೀನಿ, ಕೇಳಿಲ್ಲ. ಕೂಷ್ಮ ಅಂತಂದ್ರೆ ಚಿಕ್ಕ ಅಂತ, ಕೂಶ್ ಅಂತ ಹೇಳಿದ್ರೆ
ಉಷ್ಮ ಅಂತ ಇದೆಯಲ್ಲ ಅದು ಎನರ್ಜಿ ಅಂತ ಅದರ ಅರ್ಥ. ಮತ್ತೆ ಅಂಡ ಅಂದ್ರೆ ಎಗ್. ಓಕೆ, ಆ ತಾಯಿಗೆ ನೋಡಿ, ಈ ಸೃಷ್ಟಿ ಆಗೋಕೆ ಮೊದಲು ಕತ್ತಲು ಇರುತ್ತೆ, ಕತ್ತಲು ಆಗುತ್ತಿರುತ್ತೆ. ಆ ಕತ್ತಲಲ್ಲಿ ಆ ತಾಯಿಯ ಒಂದು ಸೃಷ್ಟಿ ಆಗತ್ತೆ ಅಲ್ವಾ. ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರು ಆ ಒಂದು ಶಕ್ತಿಯ ಮುಖೇನ ಅವರೆಲ್ಲರ ಶಕ್ತಿ ಸೇರಿ ಒಂದು ತಾಯಿಯ ಸೃಷ್ಟಿ ಆಗತ್ತೆ. ಅದೇನೆ ಈ ಒಂದು ಕೂಷ್ಮಾಂಡ ದೇವಿ. ಆ ತಾಯಿಯ ಒಂದು ನಗು ಸೊ ಈ ಒಂದು ಸೃಷ್ಟಿಗೆ ಕಾರಣವಾಗತ್ತೆ. ಸೊ ಆ ನಂತರ ಜಗತ್ತು ಸೃಷ್ಟಿಯಾಗ್ತಾ ಹೋಗುತ್ತೆ. ಆ ಸೃಷ್ಟಿಗೆ ಕಾರಣಕರ್ತಳಾಗಿರುವಂತಹ ತಾಯಿ ಈ ಒಂದು ಸೂರ್ಯ ದೇವನಲ್ಲಿ ಸ್ಥಿತವಾಗಿರ್ತಾಳೆ ಎನ್ನುವಂಥದ್ದು. ಮತ್ತೆ ಆ ಸೂರ್ಯ ದೇವನ ಶಕ್ತಿಯನ್ನ ಡೈರೆಕ್ಟ್ ಮಾಡುವಂತ ಒಂದು ಪರಿಪೂರ್ಣ ಶಕ್ತಿ ದೇವಿಯಾಗಿ ಸೊ ನಾವು ಇವತ್ತು ಆರಾಧನೆ ನೋಡೋಣ. ಥ್ಯಾಂಕ್ ಯು ಮೇಡಮ್. ಮತ್ತೆ ಎಲ್ರಿಗೂ ಧನ್ಯವಾದ. ಮತ್ತೆ ನಾವು ಧನ್ಯವಾದ. ಬೆಳಗ್ಗೆ ಜಾಯ್ನ್. ಥ್ಯಾಂಕ್ ಧನ್ಯವಾದಗಳು. ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಧನ್ಯವಾದಗಳು ಮ್ಯಾಮ್. ಧನ್ಯವಾದ.